ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಕೈ ರುಚಿ ಚಾನಲ್ಗೆ. ಇವತ್ತು ನಾನು ಈ ಮೊಹರಂ ಹಬ್ಬಕ್ಕೆ ಅಂದರೆ ಸ್ಪೆಷಲ್ಲಾಗಿ ಮಾಡುವಂಥ ಚೋಂಗೆ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತಿದ್ದೀನಿ. ಸೊ ಉತ್ತರ ಕರ್ನಾಟಕದಲ್ಲೂ ಕೂಡ ಜಾಸ್ತಿ ಈ ರೆಸಿಪಿನ ಮಾಡ್ತಾರೆ. ಸೊ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಅಂದರೆ ಮುಸ್ಲಿಮ್ಸ್ ಜಾಸ್ತಿ ಇದನ್ನ ಮಾಡೋದು ಅನಿಸುತ್ತೆ. ಸೊ ನಮ್ಮ ಕಡೆನೂ ಮಾಡ್ತೀವಿ. ಸೊ ಅವರು ಇದನ್ನು ತುಂಬಾ ಚೆನ್ನಾಗಿ ತುಂಬ ಟೇಸ್ಟಾಗಿ ಕೂಡ ಮಾಡ್ತಾರೆ. ಸೊ ಯಾವ ರೀತಿ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಮನೇಲಿ ಏನಾದರೂ ನಿಮಗೆ ಬೇಜಾರಾದಾಗ ಈ ಥರ ರೆಸಿಪಿನ ಮಾಡ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹೆಲ್ತ್ಗೂ ಕೂಡ ಒಳ್ಳೆಯದು, ಯಾಕೆಂದರೆ ನಾವು ಬೆಲ್ಲವನ್ನು ಹಾಕಿ ಮಾಡಿರೋದ್ರಿಂದ. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಅಂದರೆ ಅಂದಾಜು ಪ್ರಕಾರ ನಾನು ಅದರಲ್ಲಿ ಆ ಜರಡಿಯಲ್ಲಿ 2 ಕಪ್ ಇಡ್ಸಿದೆ, 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾರ್ಮಲಾಗಿ ನೀವು ಚಪಾತಿಗೆ ಹಿಟ್ಟು ಯಾವ ಥರ ನಾದ್ಕೊಳ್ತೀರೋ ಆ ಥರ ನಾದ್ಕೊಳ್ಬೇಕು, ಸ್ವಲ್ಪ ಡಿಫ್ರೆನ್ಸ್ ಆಗಿಲ್ಲ ಅಷ್ಟೇ. ಸೊ ನೀವು ಯಾವುದೇ ರೀತಿ ಹಿಟ್ಟನ್ನು ನಾದ್ಕೊಳ್ಳುವಾಗ ಮೊದಲಿಗೆ ಚೆನ್ನಾಗಿ ಜರಡಿನ ಇಟ್ಕೊಂಡು ನಂತರ ನೀವು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ಈಗ ನಾನು ಚೆನ್ನಾಗಿ ಹಿಟ್ಟನ್ನು ಜರಡಿ ಹಿಡಿದಿದ್ದಾಯಿತು. ಇದಕ್ಕೆ ನಾನೀಗ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದು ಚೋಂಗೆ ನಿಮಗೆ ತಿನ್ನುವಾಗ ತುಂಬ ಟೇಸ್ಟಾಗಿ ಬರಬೇಕು, ಫ್ಲೇವರ್ ಇರಬೇಕು ಅಂದರೆ ಖಂಡಿತವಾಗ್ಲೂ ತುಪ್ಪವನ್ನು ಹಾಕೋದು ಮಿಸ್ ಮಾಡಬೇಡಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮುಸ್ಲಿಮ್ಸ್ ಜಾಸ್ತಿ ಇದನ್ನೇ ಮಾಡ್ಕೊಳ್ತಾರೆ. ಸೊ ಅವ್ರ ಹಬ್ಬಗಳಲ್ಲಿ ಅವ್ರದ್ದು ಏನಾದರೂ ಫೆಸ್ಟಿವಲ್ಸ್ ಇದ್ದಾಗ ಸೊ ನಾವು ಆವಾಗಲೇ ಮಾಡ್ಕೊಂಡು ತಿನ್ನಬೇಕಂತೇನಿಲ್ಲ, ನಮ್ಗೆ ಯಾವಾಗ ತಿನ್ಬೇಕು ಅನಿಸುತ್ತೋ ಸೊ ಆವಾಗ ನಾವು ಮಾಡ್ಕೊಂಡು ತಿನ್ಬೋದು. ಸೊ ಅವ್ರ ಕಡೆ ಎಲ್ಲ ಜಾಸ್ತಿ ಮಾಡೋದಂದರೆ ಇದನ್ನೇ ಅಂತಲೇ ಹೇಳ್ಬೋದು. ಸೊ ಈಗ ನಾನು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. ಅಂದರೆ ಬರೀ ತುಪ್ಪದಲ್ಲೇ ಚೆನ್ನಾಗಿ ಎಲ್ಲದನ್ನೂ ಒನ್ ಟೈಮ್ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ನಾನೀಗ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ಮಾಮೂಲಿಯಾಗಿ ನೀವು ಚಪಾತಿ ಹಿಟ್ಟನ್ನು ಯಾವ ಥರ ನಾದ್ಕೊಳ್ತೀರೋ ಸೇಮ್ ಅದೇ ಥರ ನಿಧಾನವಾಗಿ ಈ ಥರ ನಾದ್ಕೊಳ್ತಾ ಬರಬೇಕು. ಎಷ್ಟು ಚೆನ್ನಾಗಿ ನೀವು ಹಿಟ್ಟನ್ನು ನಾದ್ಕೊಳ್ತಿರೋ ಕೈ ಸಹಾಯದಿಂದ ನಿಮಗೆ ಅಷ್ಟು ಚೆನ್ನಾಗಿ ನಿಮಗೆ ಚಪಾತಿ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬುತ್ತೆ. ಅಂದರೆ ನಾವು ಚಪಾತಿ ಮಾಡುವಾಗ ಚೋಂಗೆ ಮಾಡುವಾಗ ತುಂಬ ಚೆನ್ನಾಗಿ ಉಬ್ಬುತ್ತೆ. ಸೊ ಫೈನಲಾಗಿ ತುಂಬ ಸಾಫ್ಟಾಗಿ ನಾನು ಮಾಮೂಲಿಯಾಗಿ ಚಪಾತಿ ಥರನೇ ನಾದ್ಕೊಂಡಿದ್ದೀನಿ. ಸೊ ಈ ಥರ ನಾದ್ಕೊಳ್ಳೋದ್ರಿಂದ ನಿಮಗೆ ಚಾವಂಗಿ ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ಬರುತ್ತೆ. ಯಾವುದೇ ರೀತಿ ಅದು ಗಟ್ಟಿ ಆಗೋದಿಲ್ಲ. ಸೊ ಇಷ್ಟಾದರೆ ಸಾಕು ಸ್ನೇಹಿತರೆ. ಈಗ ಇದನ್ನು ನಾನು 1 ಅವರ್, ಸಾಧ್ಯ ಆದಷ್ಟು ಒಂದು 2 ಅವರ್ಸ್ ಇದನ್ನ ನೆನೆಸಿ. ಸೊ ನನಗೆ ಟೈಮ್ ಇಲ್ಲದ ಕಾರಣ ನಾನು ಜಸ್ಟ್ 1 ಅವರ್ ಮಾತ್ರ ನೆನೆಸಿಟ್ಟಿದ್ದೆ. ಸೊ ತುಂಬ ಚೆನ್ನಾಗಿ ಉಬ್ಬಿತು. 1 ಅವರಲ್ಲಿ ಅಷ್ಟು ಚೆನ್ನಾಗಿ ಉಬ್ಬಿತು ಅಂದರೆ 2 ಅವರ್ಸ್ ಆದರೆ ಇನ್ನು ಎಷ್ಟು ಚೆನ್ನಾಗಿ ನಮಗೆ ಈ ಚವಂಗಿ ರೆಡಿ ಆಗ್ಬೋದು ಅಂತ ನೀವೇ ಯೋಚನೆ ಮಾಡಿ. ಸೊ ನಾನೀಗ ಅದನ್ನು ರೆಸ್ಟ್ಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ಪ್ರೋಸೆಸ್ ಅಂದರೆ ಇಲ್ಲಿ 1 ಕಪ್ ಆಗುವಷ್ಟು ಬೆಲ್ಲವನ್ನು ತೊಗೊಳ್ತಾ ಇದ್ದೀನಿ. ಸೊ ನಿಮಗೆ ಈ ಪೌಡರ್ ಉಳಿಲೇಬಾರ್ದು, ಕರೆಕ್ಟಾಗಿ ಆಗಬೇಕು ಅಂದರೆ ಅರ್ಧ ಕಪ್ ಬೆಲ್ಲ, ಅರ್ಧ ಕಪ್ ನೀವು ಹುರ್ಗಡ್ಲೆನ ತೊಗೊಳ್ಬೋದು. ಬಟ್ ನಾನು ಪೌಡರ್ ಉಳಿದ್ರೂ ಪರವಾಗಿಲ್ಲ ಅಂತೇಳಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೆ. ನೀವು ಬರೀ ಬೈಲ್ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತಿನ್ನಿಸ್ಬೋದು. ಸೊ ನೆಕ್ಸ್ಟ್ ನಾನೀಗ ನೋಡಿ, ನಾನು 1.5 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಆಗುವಷ್ಟು ಬೆಲ್ಲ ಅಂದರೆ ಸಣ್ಣದಾಗಿ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ಹುರಿಗಡ್ಲೆಯನ್ನು ತೊಗೊಂಡಿದ್ದೀನಿ. ಸೊ ಈಗ ಇದನ್ನು ಸಣ್ಣದಾಗಿ ಪೌಡರ್ ಮಾಡ್ಕೊಂಡು ಬರಬೇಕು. ಯಾವುದೇ ರೀತಿ ಬೆಲ್ಲ ಕಣ್ಣಿ ಥರ ಇರಬಾರ್ದು. ಸೊ ಆ ಕಾರಣಕ್ಕಾಗಿ ನಾನು ಮೊದಲಿಗೆ ಬೆಲ್ಲವನ್ನು ಚೆನ್ನಾಗಿ ಜಜ್ಕೊಂಡಾದಮೇಲೆ ಬೌಲ್ಗೆ ತೊಗೊಂಡಿದ್ದೀನಿ. ಸೊ ನೀವು ಅದೇ ರೀತಿ ತೊಗೊಳ್ಳಿ, ಇಲ್ಲಾಂದರೆ ತುರಿದುಕೊಂಡಾದರೂ ನೀವು ತೊಗೊಳ್ಬೋದು. ಸೊ ನೋಡಿ, ಇಷ್ಟಾದರೆ ಸಾಕು. ಈ ಥರ ಪುಡಿಯಾಗಿರಲಿ. ಈಗಿನ ಸೈಡಲ್ಲಿ ಇಡಿ. ಸೊ ನೀವು ಇದನ್ನು ಬೇಕಾದರೂ ಮಕ್ಕಳಿಗೆ 1 ಸ್ಪೂನ್ ಏನಾದರೂ ಪೌಡ್ರ್ ಎಕ್ಸ್ಟ್ರಾ ಉಳಿತು ಅಂದರೆ ನೀವು ಬೇಕಾದರೆ ಬಿಸಿ ಹಾಲಲ್ಲೂ ಕೂಡ ಹಾಕ್ಕೊಂಡು ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ಯಾವುದೇ ರೀತಿ ಇದು ಜಾಸ್ತಿ ಸ್ವೀಟ್ ಕೂಡ ಅನಿಸೋದಿಲ್ಲ, ಪೌಡರ್ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸೈಡಲ್ಲಿ ಇಡಿ. ನೆಕ್ಸ್ಟ್ ನಾನೀಗ ಕೊಬ್ಬರಿ ತುರಿಯೋ ಮಣಿ ತೊಗೊಂಡಿದ್ದೀನಿ. ಸೊ ನಿಮಗೆ ಯಾವ ಥರ ಕೊಬ್ಬರಿ ದೊಡ್ಡ ಸೈಜಲ್ಲಿ ಬೇಕು ಅಂದರೆ ದೊಡ್ಡ ಸೈಜಲ್ಲೇ ತುರಿದ್ಕೊಳ್ಳಿ. ಇಲ್ಲ ನಮಗೆ ತುಂಬ ಚಿಕ್ಕದಾಗಿರಲಿ ಅನ್ನೋರು ಚಿಕ್ಕ ಸೈಜಲ್ಲಿ ಕೂಡ ನೀವು ತುರಿದ್ಕೊಳ್ಬೋದು. ಸೊ ನಿಮಗೆ ತುರಿಯುವಷ್ಟು ಟೈಮ್ ಇಲ್ಲ ಅನ್ನೋರು ಕೊಬ್ಬರಿನ ಚೆನ್ನಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೂ ಕೂಡ ಹಾಕ್ಕೊಳ್ಬೋದು. ಸೊ ಮಿಕ್ಸಿ ಜಾರ್ಗೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಪೂರ್ತಿ ಸಣ್ಣದಾಗಿ ಆಗಿಬಿಡುತ್ತೆ. ಅದು ನಾವು ಮೇಲ್ಗಡೆ ಎಲ್ಲ ಉದುರಿಸಿದಾಗ ಕಾಣಿಸೋದಿಲ್ಲ. ಸೊ ಆ ಕಾರಣಕ್ಕಾಗಿ ನಾನು ಸ್ವಲ್ಪ ಟೈಮ್ ಹಿಡಿದ್ರೂ ಪರವಾಗಿಲ್ಲ ಕೊಬ್ಬರಿಯನ್ನು ಈ ಥರ ಸ್ವಲ್ಪ ದೊಡ್ಡ ಸೈಜಲ್ಲಿ ಎರ್ಚ್ಕೊಂಡಿದ್ದೀನಿ. ಫೈನಲಾಗಿ 1 ಕೊಬ್ಬರಿ ಬಟ್ಲ ತೊಗೊಂಡಿದ್ದೆ. ಸೊ 1 ಕೊಬ್ಬರಿ ಬಟ್ಲನ ಈ ಥರ ನಾನು ಎರ್ಚ್ಕೊಂಡಿದ್ದೀನಿ. ಈಗ ನಾವೇನು ಆಲ್ರೆಡಿ ಪೌಡರ್ ಮಾಡ್ಕೊಂಡಿರ್ತೀವಲ್ವ, ಬೆಲ್ಲ ಹಾಗೂ ಪುಟಾಣಿ ಪೌಡರ್ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಇದರಲ್ಲಿ ಮಿಕ್ಸ್ ಮಾಡಬೇಕು. ಸೊ ಈ 3 ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಕೊಬ್ಬರಿನ ಈ ಪೌಡರಲ್ಲಿ ಹಾಕೋಕ್ಕೆ ಆಗೋಲ್ಲ ಅನ್ನೋರು ಸೊ ನೀವು ಲಾಸ್ಟ್ಗೆ ಪೌಡರನ್ನು ಚವಂಗಿ ಮೇಲೆ ಹಾಕ್ತಿರಲ್ವ, ಮೇಲೆ ಕೂಡ ನೀವು ಕೊಬ್ಬರಿಯನ್ನು ಉದುರಿಸ್ಕೊಳ್ಬೋದು. ಬಟ್ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಡೆ ನಿಮಗೆ ಕೊಬ್ಬರಿ ಸ್ಪ್ರೆಡ್ ಆಗುತ್ತೆ.
ನಂತರ ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಗಸಗಸೆನ ಮಿಸ್ ಮಾಡದೆ ಹಾಕಿ. ಚವಂಗಿ ನಿಮಗೆ ಒಂದು ಒಳ್ಳೆ ಫ್ಲೇವರ್, ಒಂದು ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ತಿನ್ನುವಾಗ. ಸೊ ಆ ಕಾರಣಕ್ಕಾಗಿ ನಾನಿಲ್ಲಿ 2 ಟೇಬಲ್ ಸ್ಪೂನ್, ನೀವು ಬೇಕಿದ್ರೆ ರೋಸ್ಟ್ ಕೂಡ ಮಾಡಿಕೊಂಡು ಹಾಕ್ಕೊಳ್ಬೋದು. ಬಟ್ ನಾನು ಯಾವುದೇ ರೀತಿ ರೋಸ್ಟ್ ಮಾಡ್ಕೊಂಡಿಲ್ಲ. ಸಿಂಪಲಾಗಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕ್ಕೊಂಡು ಈ ಥರ ಎಲ್ಲ ಕಡೆನೂ ಗಸಗಸೆ ಸ್ಪ್ರೆಡ್ ಆಗೋ ಥರ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟೇಸ್ಟ್ ನೋಡಿ. ನಿಮಗೇನಾದರೂ ಸ್ವಲ್ಪ ಸ್ವೀಟ್ ಕಡಿಮೆ ಅನ್ನಿಸ್ತು, ಜಾಸ್ತಿ ಆಯಿತು ಅಂದರೆ ಪುಟಾಣಿ ಪೌಡರ್ ಕೂಡ ಹಾಕ್ಕೊಳ್ಬೋದು. ಬೆಲ್ಲ ಕಡಿಮೆ ಇದ್ದರೆ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬೆಲ್ಲದ ಪುಡಿ ಕೂಡ ಹಾಕ್ಕೊಳ್ಬೋದು. ಸೊ ಫೈನಲಾಗಿ ಎಲ್ಲ ಮೆಜರ್ಮೆಂಟಿಂದ ಕರೆಕ್ಟಾಗಿ ಆಗಿತ್ತು. ಸ್ವೀಟ್ ಕೂಡ ಜಾಸ್ತಿ ಆಗಿದ್ದಿಲ್ಲ, ಮೀಡಿಯಮ್ ಆಗಿ ಆಗಿತ್ತು. ಈಗ ಅದನ್ನ ಸೈಡಲ್ಲಿಡಿ. ನೆಕ್ಸ್ಟ್ ನಾವೇನು 1 ಅವರ್ ಹಿಟ್ಟನ್ನ ನೆನೆಸಿರ್ತೀವಲ್ವ, ತುಂಬ ಚೆನ್ನಾಗಿ ಹಿಟ್ಟು ಮಾತ್ರ ನೆಂದಿತ್ತು. ಸೊ ನಾನು ಇನ್ನೂ ಸ್ವಲ್ಪ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ ನೆನೆಯುತ್ತೇನೆ ಅನ್ನಿಸ್ತು. ಬಟ್ ನನಗೆ ಅಷ್ಟೊಂದು ಟೈಮ್ ಇದ್ದಿಲ್ಲ. ಸೊ ಆ ಕಾರಣಕ್ಕಾಗಿ ನಾನು 1 ಅವರ್ 1.5 ಅವರ್ ಒಳಗಡೆ ಹಿಟ್ಟನ್ನ ನೆನೆಸಿದ್ದೆ. ಸೊ ಈಗ ಇದನ್ನು ಉರುಳೆ ಥರ ಮಾಡ್ಕೊಳ್ಬೇಕು. ಅಂದರೆ ಚಪಾತಿ ಹಿಟ್ಟು ಯಾವ ಸೈಜಲ್ಲಿ ಇರುತ್ತೋ ಆ ಸೈಜ್ಗಿಂತ ಸ್ವಲ್ಪ ಕಡಿಮೆ, ಅಂದರೆ ನಾವೀಗ ಪೂರಿಗೆ ಹಿಟ್ಟನ್ನು ತೊಗೊಳ್ತೀವಲ್ವ ಅಷ್ಟಾದರೆ ಸಾಕು. ಸೊ ನೋಡಿ, ನಮ್ಮ ಕೈಗೆ ಇಡೀ ಆಗುವಷ್ಟಕ್ಕಿಂತ ಸ್ವಲ್ಪ ಕಡಿಮೆ ಈ ಥರ ನೀವು ಉರುಳೆಯನ್ನು ಮಾಡಿಕೊಂಡ್ರೆ, ಅಥವಾ ನೀವು ಚೆನ್ನಾಗಿ ನಾದ್ಕೊಂಡು ಒಂದು ಲೈನ್ ಮಾಡಿಕೊಂಡು ಕಟ್ ಮಾಡ್ಕೊಂಬಿಡಿ, ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಸೊ ಈಗ ನಾನು ಫಸ್ಟಿಗೆ ಸ್ಟಾರ್ಟಿಂಗ್ ಒಂದು 5 ಉರುಳೆಯನ್ನು ಮಾಡ್ಕೊಂಡಿದ್ದೀನಿ. ಈ ಥರ ನಾನು ಮಣಿಯನ್ನು ತೊಗೊಂಡಿದ್ದೀನಿ. ಸೊ ಕೆಲವೊಂದು ಕಡೆ ಎಲ್ಲ ಇದು ಚವಂಗಿ ಮಣಿ ಕೂಡ ಬರುತ್ತೆ, ಡಿಸೈನ್ಸ್ ಇರೋದು. ಸೊ ಆ ಥರನೂ ಇತ್ತು. ಬಟ್ ನಾನು ಅದನ್ನು ಮಾಡಲಿಲ್ಲ. ಪ್ಲೇನ್ ಆಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಸಲ ಕ್ಲೀನಾಗಿ ತೊಳ್ಕೊಂಡು ಅದನ್ನು ಹಿಟ್ಟಿಂದ ಚೆನ್ನಾಗಿ ಒರೆಸ್ಕೊಂಡ್ರೆ ಅದ್ರ ಮೇಲೆ ಏನೇ ಧೂಳಿದ್ರೂ ಆ ಹಿಟ್ಟಿಗೆ ಹತ್ಕೊಂಡ್ಬಿಡುತ್ತೆ, ಅದು ನೀವು ಬಿಸಾಕ್ಬೋದು. ಸೊ ಸ್ವಲ್ಪ ಹಿಟ್ಟನ್ನು ಚೆನ್ನಾಗಿ ಹತ್ಕೊಂಡಾದಮೇಲೆ ಅದನ್ನೆಲ್ಲ ಒರೆಸಿ ನೆಕ್ಸ್ಟ್ ನಾನು ಬೇರೆ ಹಿಟ್ಟನ್ನು ತೊಗೊಂಡಿದ್ದೆ. ಈಗ ನಾನು ಚೆನ್ನಾಗಿ, ಅಂದರೆ ಪೂರಿ ಯಾವ ಥರ ಮಾಡ್ತೀವೋ ಆ ಥರ ಕೈಗೆ, ಅಂದರೆ ನೀವು 2 ವಿಧಾನದಲ್ಲಿ ಮಾಡ್ಬೋದು. ಒಂದು ಎಣ್ಣೆ ಹಚ್ಚಿ ಕೂಡ ಮಾಡ್ಬೋದು, ಇನ್ನೊಂದು ಹಿಟ್ಟು ಹಚ್ಚಿ ಕೂಡ ಮಾಡ್ಬೋದು. ನಾನು 2 ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ ಎಣ್ಣೆ ಹಚ್ಚೋದ್ರಿಂದ ಹಿಟ್ಟು ಹಚ್ಚೋದ್ರಿಂದ ಏನು ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ನೋಡಿ, ಈಗ ಚೆನ್ನಾಗಿ ಈ ಥರ ನಿಧಾನವಾಗಿ ಪೂರಿ ಯಾವ ಥರ ಮಾಡ್ತಿರೋ ಅಷ್ಟು ಸೈಜಲ್ಲಿದ್ದರೆ ಸಾಕು. ನಿಮಗೆ ಬೇಕಿದ್ರೆ ಇನ್ನೂ ದೊಡ್ಡ ಸೈಜಲ್ಲಿ ಕೂಡ ಮಾಡ್ಕೊಳ್ಬೋದು, ಇನ್ನೂ ಚಿಕ್ಕ ಸೈಜಲ್ಲಿ ಕೂಡ ಮಾಡ್ಕೊಳ್ಬೋದು. ಬಟ್ ಎಲ್ಲ ಕಡೆನೂ ಒಂದೇ ಸೈಜಲ್ಲಿರಬೇಕು. ಒಂದು ಕಡೆ ದಪ್ಪ ಆಗೋದು, ಒಂದು ಕಡೆ ತೆಳುವಾಗೋದು ಆ ಥರ ಮಾಡಬೇಡಿ. ಸೊ ಅದನ್ನು ಕೂಡ ಈಗ ಸೈಡಲ್ಲಿ ಇಟ್ಟಿದ್ದೀನಿ. ಎಣ್ಣೆಯನ್ನು ಹಚ್ಚಿ ನಾನು ತೀಡಿರ್ತಕ್ಕಂಥದ್ದು. ನೆಕ್ಸ್ಟ್ ನಾನಿಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ತೀಡ್ತಾ ಇದ್ದೀನಿ. ಸೊ ಏನಾಗುತ್ತೆ ಅಂದರೆ ಗೋಧಿ ಹಿಟ್ಟನ್ನು ಹಾಕಿ ನಾವು ಲತ್ತಿಸ್ಕೊಳ್ಳೋದ್ರಿಂದ ನಾವು ಮಾಡಿದ ಶೇಪ್ಗೆ ಬೇಗ ನಮಗೆ ಬರುತ್ತೆ. ಪ್ಲಸ್ ಇನ್ನೊಂದು ಏನಂದರೆ ಗೋಧಿ ಹಿಟ್ಟನ್ನು ಹಾಕಿ ನಾವು ಲತ್ತಿಸ್ಕೊಳ್ಳೋದ್ರಿಂದ ಇದು ಚವಂಗಿ ತುಂಬ ಚೆನ್ನಾಗಿ ಉಬ್ಬುತ್ತೆ. ಸೊ ಎಣ್ಣೆನ ಹಾಕಿ ಲತ್ತಿಸ್ಕೊಂಡ್ರೆ ಬೇಗ ಉಬ್ಬೋದಿಲ್ಲ. ಅದು ನಾವು ಚವಂಗಿ ಮಣಿಯಿಂದ ಎತ್ಕೊಳ್ಬೇಕಾದ್ರೆ ಅರ್ಧೋಗ್ಬಿಡುತ್ತೆ, ಇಗ್ಗಿದ ಥರ ಅನಿಸುತ್ತೆ. ಸೊ ಆ ಕಾರಣಕ್ಕಾಗಿ ನಾನೇನು ಮಾಡಿದ್ದೀನಿ ಅಂದರೆ ಕಂಪ್ಲೀಟಾಗಿ ಹಿಟ್ಟನ್ನೇ ಹಚ್ಕೊಂಡು ಚೆನ್ನಾಗಿ ನಾನು ಆ ಮಣಿ ಏನಿರ್ತಲ್ಲ ಆ ಮಣಿಗಿನ ಸ್ವಲ್ಪ ಸೈಜ್ ಕಡಿಮೆ ಮಾಡಿಕೊಂಡು ಆ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ಈ ಥರ ಮಣಿ ಇಲ್ಲ ಅನ್ನೋರು ನೀವು ಕೆಳಗಡೆ ನೀವು ಗ್ಯಾಸ್ ಕಟ್ಟೆ ಮೇಲೆ ಏನಾದರೂ ಮಾಡ್ಕೋಬೋದು, ಮಣಿ ಮೇಲೆ ಕೂಡ ಮಾಡ್ಕೊಳ್ಬೋದು. ಸೊ ನೋಡಿ, ಇಷ್ಟಾದರೆ ಸಾಕು. ಫೈನಲ್ಲಾಗಿ ನಾನು ಇದೇ ಸೈಜಲ್ಲಿ ಹಿಟ್ಟನ್ನು ಹಚ್ಕೊಂಡೆ. ಸ್ನೇಹಿತರೆ, ಸಾಧ್ಯ ಆದಷ್ಟು ನೀವು ಕೂಡ ಹಿಟ್ಟನ್ನೇ ಹಚ್ಕೊಂಡು ಮಾಡಲಿಕ್ಕೆ ಟ್ರೈ ಮಾಡಿ. ಎಣ್ಣೆ ಹಚ್ಕೊಂಡ್ರೆ ಸ್ವಲ್ಪ ನಿಮಗೆ ಕಷ್ಟ ಅನಿಸುತ್ತೆ, ಎತ್ಕೊಳ್ಳುವಾಗ ಇಗ್ಗಿ ಬಿಡುತ್ತೆ, ಶೇಪೇ ಕೆಟ್ಟೋಗ್ಬಿಡುತ್ತೆ. ಹಿಟ್ಟನ್ನು ಹಾಕಿ ಲತ್ತಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ರೌಂಡ್ ಶೇಪಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ತವಾ ತೊಗೊಂಡಿದ್ದೀನಿ. ತವಾ ಎಲ್ಲ ಚೆನ್ನಾಗಿ ಕಾದ್ಮೇಲೆ ನಾನು 2 ವಿಧಾನದಲ್ಲಿ ನಿಮಗೆ ಬೇಯಿಸಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಆಯಿಲ್ ಬ್ರಷ್ ಮೂಲಕ ಚೆನ್ನಾಗಿ ಎಣ್ಣೆನೆಲ್ಲ ಅಪ್ಲೈ ಮಾಡಿಕೊಂಡು, ಅಥವಾ ನೀವು ತುಪ್ಪನಾದರೂ ಅಪ್ಲೈ ಮಾಡ್ಬೋದು. ಸೊ ನಾನಿಲ್ಲಿ ಬ್ರಷ್ ಮೂಲಕ ಎಣ್ಣೆನೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಾನೀಗ ಮೊದಲು ತೋರಿಸ್ತಿರೋದು ಎಣ್ಣೆಯನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆನ ಹಾಕಿ ಬೇಯಿಸೋದ್ರಿಂದ ಕೆಲವೊಂದು ಚವಂಗಿ ಉಬ್ಬುತ್ತೆ, ಕೆಲವೊಂದು ಚವಂಗಿ ಉಬ್ಬೋದಿಲ್ಲ. ನೀವು ಕೆಲವೊಂದು ಸಲ ತೀಡುವಾಗ ಮಿಸ್ಟೇಕ್ ಮಾಡಿರ್ತೀರ. ಸೊ ತೆಳುವಾಗಿ ತೀಡಿದರೆ ಉಬ್ಬೋದಿಲ್ಲ, ಸ್ವಲ್ಪ ಮೀಡಿಯಮಾಗಿ ದಪ್ಪವಾಗಿ ತೀಡಿದರೆ ಉಬ್ಬುತ್ತೆ. ಸೊ ನಾನಿಲ್ಲಿ ಯಾವುದು ಬೆಸ್ಟ್ ಅಂದರೆ, ಸೊ ಎಣ್ಣೆ ಹಾಕಿ ಬೆನ್ಸೋದೇ ಬೆಸ್ಟ್ ಅನಿಸುತ್ತೆ. ಇದು ತುಂಬ ಹೊತ್ತಿಟ್ಟರು ತುಂಬ ಮೆತ್ತಗಾಗುತ್ತೆ, ಸೊ ಅದು ಉಬ್ಬುತ್ತೆ. ಬಟ್ ನೋಡಿ, ಈಗ ನಾನು ಎಣ್ಣೆ ಹಾಕಿ ಇನ್ನೊಂದು ಕೂಡ ನಾನು ನಿಮಗೆ ಬೇಯಿಸಿ ತೋರಿಸ್ತಾ ಇದ್ದೀನಿ. ಸೊ ಸ್ನೇಹಿತರೆ, ನೀವು ಯಾವ ವಿಧಾನದಲ್ಲಾದರೂ ಮಾಡ್ಬೋದು. ಎಣ್ಣೆನಾದರೂ ಹಾಕಿ ಬೇಯಿಸಿ ಮಾಡ್ಬೋದು, ಅಥವಾ ಎಣ್ಣೆ ಇಲ್ಲದೇ ಮಾಮೂಲಿಯಾಗಿ ಚಪಾತಿ ಯಾವ ಥರ ಬೇಯಿಸ್ತೀವೋ ಆ ಥರ ಕೂಡ ನೀವು ಬೇಯಿಸ್ಬೋದು. ಸೊ ಎಣ್ಣೆ ಹಾಕಿ ಬೇಯಿಸೋದ್ರಿಂದ ಏನಾಗುತ್ತೆ, ಚವಂಗಿ ನೀವು ಎಷ್ಟೊತ್ತಿಟ್ಟರೂ ಸ್ವಲ್ಪ ಮೆತ್ತಗೆ ಇರುತ್ತೆ. ಸೊ ನೀವು ಎಣ್ಣೆ ಹಾಕ್ಲಾರ್ದಂಗೆ ಬೇಯಿಸಿದರೆ ಅದು ಬೇಗ ರೋಸ್ಟ್ ಆಗಿಬಿಡುತ್ತೆ, ಅಂದರೆ ಗಟ್ಟಿ ಚಕ್ಕೆ ಥರ ಆಗಿಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ನಾನಿಲ್ಲಿ 2 ವಿಧಾನದಲ್ಲಿ ನಿಮಗೆ ಬೇಯಿಸಿ ತೋರಿಸ್ತಾ ಇದ್ದೀನಿ. ಮೇಲೆ ಎಲ್ಲ ಚೆನ್ನಾಗಿ ಎಣ್ಣೆಯನ್ನು ಅಪ್ಲೈ ಮಾಡಿ ಈ ಥರ ಬಬಲ್ಸ್ ಬರಬೇಕಂದ್ರೆ ನೀವು ನಿಧಾನವಾಗಿ ಸ್ಪೂನ್ನ ಸಹಾಯದಿಂದ ಪ್ರೆಸ್ ಮಾಡ್ತಾ ಬಂದರೆ ಅದು ಬಬಲ್ಸ್ ಬರುತ್ತೆ. ಕೆಲವೊಂದು ಉಬ್ಬುತ್ತೆ, ಕೆಲವೊಂದು ಉಬ್ಬೋದಿಲ್ಲ.
ಸಾಧ್ಯ ಆದಷ್ಟು ನೀವು ಕೂಡ ಎಣ್ಣೆನೋ ಅಥವಾ ತುಪ್ಪವನ್ನು ಹಾಕಿ ಬೇಯಿಸಲಿಕ್ಕೆ ಟ್ರೈ ಮಾಡಿ. ಎರಡು ಕಡೆಯೂ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ, ಅಂದರೆ ಚಪಾತಿ ನೀವು ಯಾವ ಥರ ಬೇಯಿಸ್ಕೊಳ್ತೀರೋ ಸೇಮ್ ಇದೇ ಥರ ಬೇಯಿಸ್ಕೊಂಡ್ರೆ ಸಾಕು. ಫೈನಲ್ ಆಗಿ ಇಷ್ಟ ಆದರೆ ಸಾಕು ಸ್ನೇಹಿತರೆ. ಇದೇ ರೀತಿ ಉಳ್ಕಿ ಥರನೂ ಬೇಯಿಸ್ಕೊಳ್ಳಿ. ನಾನೀಗ ಎಣ್ಣೆ ಹಾಕ್ಲಾರ್ದಂಗೆ ಬೇಯಿಸಿದರೆ ಯಾವ ಥರ ಆಗುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ನಾನು ಯಾವುದೇ ರೀತಿ ಎಣ್ಣೆನೇ ಹಾಕಿಲ್ಲ. ಪ್ಯಾನನ್ನು ಸ್ವಲ್ಪ ಐ ಫ್ಲೇಮಲ್ಲೇ ಕಾಯಿಸ್ಕೊಳ್ಬೇಕಾಗುತ್ತೆ. ಕಾಯಿಸ್ಕೊಂಡ್ರೆ ಬೇಗ ಉಬ್ಬುತ್ತೆ ಅದು. ಈ ಥರ ನೀವು ತಿರುಗಿಸ್ಬೇಕು. ಅದ್ರ ಮೇಲೆ ಸ್ವಲ್ಪನೇ ಪ್ರೆಸ್ ಮಾಡ್ತಾ ಬಂದರೆ ಅದು ಬಬಲ್ಸ್ ಎಲ್ಲ ಬರೋಕ್ಕೆ ರೆಡಿ ಆಗುತ್ತೆ. ಸೊ ಸ್ನೇಹಿತರೆ, ನೀವು ಕೂಡ ಎಣ್ಣೆನೇ ಹಾಕಿ ಬೇಯಿಸಿ. ತುಂಬ ಹೊತ್ತು ಮೆತ್ತಗಿರುತ್ತೆ. ಮಕ್ಳಿಗೂ ಕೂಡ ನೀವು ಯಾವಾಗಲಾದರೂ ಕೊಟ್ಟರು ತಿನ್ನೋಕ್ಕೆ ಕಷ್ಟ ಅನಿಸೋದಿಲ್ಲ. ನೀವೇನಾದರೂ ಎಣ್ಣೆ ಹಾಕ್ಲಾರ್ದಂಗೆ ಬೇಯಿಸಿ ಅದ್ರ ಮೇಲೆ ಪುಡಿಯನ್ನು ಉದುರಿಸಿ ಮಕ್ಕಳಿಗೆ ಕೊಡೋದ್ರಿಂದ ಜಿಗಲಿಕ್ಕೆ ಕಷ್ಟ ಆಗುತ್ತೆ ಮಕ್ಕಳಿಗೆ. ಸೊ ಮನೆಯಲ್ಲಿ ಹಿರಿಯರಿದ್ದರೂ ಕೂಡ ಅವ್ರಿಗೆ ತಿನ್ನಲಿಕ್ಕೆ ಕಷ್ಟ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ನೀವೇನು ಮಾಡ್ತೀರಾ ಅಂದರೆ, ಸಾಧ್ಯ ಆದಷ್ಟು ಎಣ್ಣೆನೋ ಅಥವಾ ತುಪ್ಪವನ್ನು ಹಾಕ್ಕೊಂಡು ಬೇಯಿಸಲಿಕ್ಕೆ ಟ್ರೈ ಮಾಡಿ. ಸೊ ನೋಡಿ, ನಾನು ಎಣ್ಣೆನ ಹಾಕ್ಲಾರ್ದಂಗೆ ಬೇಯಿಸಿದೆ. ಉಬ್ಬಿತ್ತು, ಪರವಾಗಿಲ್ಲ. ಅದು ಉಬ್ಬಲೇಬೇಕು ಅಂತೇನಿಲ್ಲ. ಚೆನ್ನಾಗಿ ಎಲ್ಲ ಕಡೆಯೂ ರೋಸ್ಟಾಗಿ ಬೇಯಿಸ್ಕೊಂಡ್ರೆ ಸಾಕು. ಬಟ್ ಎಕ್ಸಾಂಪಲ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದೆ ಯಾವ ವಿಧಾನದಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಸಾಧ್ಯ ಆದಷ್ಟು ನೀವು ಎಣ್ಣೆನೋ ಅಥವಾ ತುಪ್ಪವನ್ನು ಹಾಕ್ಕೊಂಡು ಬೇಯಿಸುವಂಥ ವಿಧಾನದಲ್ಲಿ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಹೊತ್ತು ಸಾಫ್ಟಾಗಿ ಕೂಡ ಇರುತ್ತೆ. ಸೊ ನೋಡಿ, ಇಷ್ಟೇ. ನೀವು ಎಣ್ಣೆ ಹಾಕಿದರೆ ಬೇಗ ಉಬ್ಬೋದಿಲ್ಲ. ಎಣ್ಣೆ ಹಾಕಿಲ್ಲ ಅಂದರೆ ಕೆಲವೊಂದು ಸಲ ಬೇಗ ಉಬ್ಬುತ್ತೆ. ಸೊ ಫೈನಲ್ ಆಗಿ ನಾನು ಉಳ್ಕಿರುವಂಥ ಹಿಟ್ಟಿನಿಂದ ಮಾಡಿರುವಂಥ ಚವಂಗಿನ ಕೆಲವೊಂದಿಷ್ಟು ಎಣ್ಣೆ ಹಾಕಿ ಬೇಯಿಸಿದೆ. ನಿಮಗೆ ತೋರಿಸುವಾಗ ಕೆಲವೊಂದಿಷ್ಟು ಒಂದು 4-5 ಎಣ್ಣೆ ಹಾಕ್ಲಾರ್ದಂಗೆ ಬೇಯಿಸಿದೆ. ಬಟ್ ಎಣ್ಣೆ ಹಾಕಿ ಬೇಯಿಸಿದ್ವೆಲ್ಲ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದ್ವು. ಸೊ ನೋಡಿ, ಈಗ ಇದನ್ನೇನು ಮಾಡ್ತಾಯಿದ್ದೀನಿ ಅಂದರೆ, ನನಗೆ ಆಗಿನ ಪೂರ್ತಿಯಲ್ಲಿ ಎಷ್ಟು ಬೇಕೋ ನಾನು ಅಷ್ಟನ್ನು ಮಾಡ್ಕೊಂಡಿದ್ದೀನಿ. ಉಳಿದ ಹಿಟ್ಟನ್ನು ಸ್ವಲ್ಪ ಹಾಗೆ ಇಟ್ಟಿದ್ದೆ, ನೆಕ್ಸ್ಟ್ ಪ್ರೊಸೆಸ್ಸಲ್ಲಿ ಮಾಡಿದ್ರಾಯಿತು ಅಂತೇಳಿ. ಈಗ ಒಂದು ಪ್ಲೇಟ್ಗೆ ಬೇಯಿಸಿರುವಂಥ ಚಪಾತಿನ ತೊಗೊಂಡು ಅದ್ರ ಮೇಲೆ ತುಪ್ಪವನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಖಂಡಿತವಾಗ್ಲೂ ಈ ಸ್ಟೆಪ್ನ ನೀವು ಮಿಸ್ ಮಾಡಬೇಡಿ. ತುಪ್ಪವನ್ನು ಹಾಕೋದ್ರಿಂದ ತಿನ್ನುವಾಗ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಆ ಹಿಟ್ಟು ಕೂಡ ನಾವು ಹಾಕುವಂಥ ಪುಡಿ ಏನಿರುತ್ತಲ್ಲ, ಪುಟಾಣಿ ಹಾಗೂ ಬೆಲ್ಲದ ಪುಡಿ, ಅದು ಚೆನ್ನಾಗಿ ಚಪಾತಿಗೆ ಹತ್ಕೊಳ್ಳುತ್ತೆ. ಯಾವುದೇ ರೀತಿ ಉದುರುವಂಥ ಚಾನ್ಸಸ್ ತೀರಾ ಕಡಿಮೆ ಇರುತ್ತೆ. ಸೊ ಆ ಕಾರಣಕ್ಕಾಗಿ ನಾವೇನು ಮಾಡಬೇಕು ಅಂದರೆ, ಬಿಸಿ ಇರುವಾಗಲೇ ಚಪಾತಿ ಬಿಸಿ ಇರುವಾಗಲೇ ನೀವು ತುಪ್ಪವನ್ನು ಹಾಕಿ ಬೇಗ ಪುಡಿಯನ್ನು ಸ್ಪ್ರೆಡ್ ಮಾಡೋದ್ರಿಂದ ಅದಕ್ಕೆ ಚಪಾತಿಗೆ ಬೇಗ ಹೀರ್ಕೊಳ್ಳುತ್ತೆ. ಯಾವುದೇ ರೀತಿ ಪುಡಿ ಕೆಳಗಡೆ ಉದುರೋದಿಲ್ಲ. ಸೊ ಆ ಕಾರಣಕ್ಕಾಗಿ ನೀವೇನು ಮಾಡ್ತೀರಿ, ತಕ್ಷಣಕ್ಕೆ ಬೇಯಿಸಿದ ತಕ್ಷಣಕ್ಕೆ ಹಿಂದಿಂದಲೇ ಎಲ್ಲದನ್ನೂ ಪ್ರೊಸೆಸ್ ಮಾಡ್ತಾ ಬನ್ನಿ. ಸೊ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸೋ ಕಾರಣ ಈ ರೀತಿಯಾಗಿ ಮಾಡಿದೆ ಅಷ್ಟೇ. ಸೊ ಒನ್ ಬೈ ಒನ್ ಚೆನ್ನಾಗಿ ನೀವು ಚಪಾತಿಗೆ ತುಪ್ಪವನ್ನು ಹಚ್ಕೊಂಡು ಪೌಡರನ್ನು ಉದುರಿಸ್ತಾ ಬನ್ನಿ. ಖಂಡಿತವಾಗ್ಲೂ ಸ್ನೇಹಿತರೆ, ನೀವೇನಾದರೂ ಹಬ್ಬಕ್ಕೆ ಮಾಡಬೇಕಂತೇನಿಲ್ಲ. ಮನೇಲಿ ಏನಾದರೂ ಈಗ ಸ್ಕೂಲ್ ಸಮ್ಮರ್ ಬೇರೆ ರಜೆ ಬರ್ತಾಯಿದೆ. ಸೊ ಮಕ್ಕಳಿಗೆ ಏನಾದರೂ ಸ್ವೀಟ್ನ ಮಾಡಿಕೊಡ್ಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ವಿಧಾನದಲ್ಲಿ ನೀವು ಈ ಚವಂಗಿನ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಒಂದು ರೋಲ್ ಸಿಂಪಲಾಗಿ ಒಂದು ರೋಲ್ ಸುತ್ತಕೊಟ್ರೆ ಸಾಕು, ಅವ್ರು ಓಡಾಡ್ತಾ ತಿಂತಾರೆ. ಸೊ ನೋಡಿ, ಇದೇ ರೀತಿ ನಾನು ಉಳ್ಕಿರುವಂಥ ಚಪಾತಿಗಳೆಲ್ಲ ಚಿಕ್ಕದಾಗಿ ಬೇಯಿಸ್ಕೊಂಡಿರೋ ಚಪಾತಿಗೆ ಈ ಥರ ತುಪ್ಪವನ್ನು ಸ್ಪ್ರೆಡ್ ಮಾಡಿಕೊಂಡು ಈ ಥರ ನಾನು ಪೌಡರನ್ನು ಉದುರಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಪೌಡರನ್ನು ಉದುರಿಸ್ಕೊಳ್ಬೋದು. ಕೆಲವರು ಜಾಸ್ತಿ ಪೌಡರ್ಸ್ ಇದ್ದರೆ ತಿನ್ನಲಿಕ್ಕೆ ಇಷ್ಟಪಡ್ತಾರೆ, ಕೆಲವರು ಸ್ವಲ್ಪ ಕಡಿಮೆ ಪುಡಿ ಇದ್ದರೆ ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ಅವ್ರವ್ರ ಅನುಕೂಲ ತಕ್ಕಾಗೆ ನೋಡಿಕೊಂಡು ನೀವು ಮಾಡ್ಕೋಬೋದು. ಫೈನಲ್ ಆಗಿ ನಾನು ರೆಡಿ ಮಾಡಿ ಇಡುವಂಥ ಈ ಚಪಾತಿಗೆ ಇಷ್ಟನ್ನು ಈಗ ಮಾಡ್ಕೊಂಡಿದ್ದೀನಿ. ಇನ್ನೂ ಕೂಡ ಅರ್ಧ ಭಾಗ ಇಟ್ಟು ಉಳಿದಿತ್ತು. ಬಟ್ ನಾನು ಈಗ ನಿಮ್ಮ ವಿಡಿಯೋ ತೋರಿಸುವ ಪೂರ್ತಿಯಲ್ಲಿ ನಾನು ಇಷ್ಟನ್ನು ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೇ ಸ್ನೇಹಿತರೆ. ಈ ಚವಂಗಿ ಮಾಡೋದೇನು ದೊಡ್ಡ ವಿಚಾರನೇ ಅಲ್ಲ. ಮಾಡಿದರೆ ತುಂಬ ಕಡಿಮೆ ಸಮಯದಲ್ಲಿ ಮನೆಯಲ್ಲಿರುವಂಥ ಸಾಮಗ್ರಿನೇ ಯೂಸ್ ಮಾಡಿಕೊಂಡು ಮಾಡ್ಬೋದು. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ನೀವು ಕೂಡ ಒಂದು ಸಲ ಟ್ರೈ ಮಾಡಿದರೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಫೈನಲ್ ಆಗಿ ನಾನು ಮೇಲೆ ಸ್ವಲ್ಪ ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆ ಹಾಕ್ಕೊಂಡು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಬ್ರಷಿಂದ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಜಸ್ಟ್ ಅದು ಫ್ಲೇವರ್ಗೆ ಅಂತೇಳಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು, ಸ್ಕಿಪ್ ಕೂಡ ಮಾಡ್ಬೋದು. ಸೊ ಇಷ್ಟಾದರೆ ಸಾಕು. ಒಂದು 2 ಗೋಡಂಬಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮೇಲೆ ನಾನು ಡೆಕೋರೇಷನ್ಗೆ ಅಂತೇಳಿ ಇಟ್ಟಿದ್ದೀನಿ. ಈ ಥರ ನೀವು ರೋಲ್ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇಷ್ಟೇ ಸ್ನೇಹಿತರೆ, ಈ ಚವಂಗಿ ಮಾಡೋದು. ನಿಮಗೇನಾದರೂ ನೀವು ಒಂದು ಸಲನೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಧನ್ಯವಾದಗಳು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.